ಮಾಡಬಾರ್ದಿತ್ತು, ಲವ್ಸ್ ಪ್ರಿಯಾ ಅಂತ ಮಾಡಬೇಕಿತ್ತು. ಹಾಯ್ ಎಲ್ಲರಿಗೂ. ಇವತ್ತು ಡಿಸೆಂಬರ್ 2 ನನ್ನ ಮತ್ತೆ ನನ್ನ ಹಸ್ಬೆಂಡ್ ನನಗೆ ಪ್ರಪೋಸ್ ಮಾಡಿ 11 ಇಯರ್ಸ್ ಆಗಿತ್ತು. ಸೊ ಹಾಗಾಗಿ ಸ್ವಲ್ಪ ಸ್ಪೆಷಲ್ ಆಗಿ ಮನೆಯಲ್ಲೇನೆ ಏನಾದರೂ ಅಡುಗೆ ಮಾಡೋಣ ಅಂತ ಹೇಳಿ ಬಟರ್ ನಾನ್ ಅಂದ್ರೆ ಹೋಟೆಲ್ ಸ್ಟೈಲಲ್ಲೇ ಬಟರ್ ನಾನ್ ಮಾಡಬೇಕು ಅಂತ ಹೇಳಿ ಮೈದಾನ ಯೂಸ್ ಮಾಡ್ಕೊಂಡಿದ್ದೀನಿ. ನಿಮಗೆ ಮೈದಾ ಇಷ್ಟ ಇಲ್ಲ ಅಂತ ಹೇಳಿದ್ರೆ ಗೋಧಿ ಹಿಟ್ಟನ್ನು ಕೂಡ ಯೂಸ್ ಮಾಡ್ಕೊಳ್ಬಹುದು. ಮೈದಾಗೆ ನಾನು ಒಂದು ಸ್ವಲ್ಪ ಸಕ್ಕರೆ, ಉಪ್ಪು, ಎಣ್ಣೆ ಮತ್ತೆ ಹಾಲನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ನೀರನ್ನ ಹಾಕಿ ಚೆನ್ನಾಗಿ ಅಂದ್ರೆ ಲೈಕ್ ಚಪಾತಿ ಹಿಟ್ಟನ್ನ ಕಲಸೋ ಹಾಗೆ ಕಲಿಸಬಾರ್ದು, ಸ್ವಲ್ಪ ತೆಳುನೆ ಕಲಿಸ್ಕೊಂಡಿರ್ಬೇಕಾಗುತ್ತೆ. ನಂತರ ಆಯಿಲ್ ನ ಹಾಕಿ ಒಂದ್ ಸ್ವಲ್ಪ ನಾನು ಅದನ್ನ ಒಂದು 3 to 4 hours ಮ್ಯಾರಿನೇಷನ್ಗೆ ಇಟ್ಕೊಳ್ತಾ ಇದ್ದೀನಿ. ಹೊರಗಡೆನೆ ಹೋಗೋಣ ಅಂತ ಹೇಳಿದ್ರು, ಬಟ್ ನನ್ಗೆ ಯಾಕೋ ಇವತ್ತು ಮನೆಯಲ್ಲೇನೆ ಸ್ಪೆಷಲ್ ಆಗಿ ಮಾಡ್ಬೇಕು ಅಂತ ಅನಿಸ್ತಾ ಇತ್ತು. ಹಾಗಾಗಿ ಮನೆಯಲ್ಲೇನೆ ಮಾಡ್ಕೊಂಡೆ. ಇನ್ನ ಚಾಕ್ಲೇಟ್ ಮೂಸ್ ಮಾಡ್ಕೊಳ್ಳೋಣ ಅಂತ ಹೇಳಿ ಡಾರ್ಕ್ ಚಾಕ್ಲೇಟ್ ನ ತಗೊಂಡಿದ್ದೀನಿ. ನಾನಿಲ್ಲಿ ಅಮೂಲ್ ಅವ್ರದ್ದು ನಾನೊಂದು 3 to 4 bars ನ ತಗೊಂಡಿದ್ದೀನಿ. ಈ ಕೇಕ್ ನ ಏನಕ್ಕೆ ಮಾಡ್ಕೊಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಬೇಗನೂ ಆಗುತ್ತೆ ಮತ್ತೆ ತುಂಬಾ ಈಸಿನೂ ಕೂಡ ಹೌದು. ಹಾಗಾಗಿ ಫಸ್ಟ್ ನಾನು ಮೈಕ್ರೋ ಓವನ್ ಗೆ ಚಾಕ್ಲೇಟ್ ನ ಹಾಕಿ ಮೆಲ್ಟ್ ಆಗ್ಲಿಕ್ಕೆ ಇಟ್ಕೊಳ್ತಾ ಇದ್ದೀನಿ. ನಿಮ್ಮ ಹತ್ರ ಮೈಕ್ರೋ ಓವ್ ಇಲ್ಲ ಅಂತ ಹೇಳಿದ್ರೆ ಡಬಲ್ ಬಾಯ್ಲರ್ ಮೆಥಡ್ ಬರುತ್ತಲ್ಲ, ಅದನ್ನ ಯೂಸ್ ಮಾಡ್ಕೊಂಡು ಕೂಡ ನೀವು ಚಾಕ್ಲೇಟ್ ನ ಮೆಲ್ಟ್ ಮಾಡ್ಕೊಳ್ಬಹುದು. ಮತ್ತೆ ಈಗ ಒಂದು ಆಪಲ್ ನ ತಗೊಂಡು ಅದ್ರದ್ದು ಮೇಲ್ಗಡೆ ನಾನು ಸಿಪ್ಪೆನೆಲ್ಲ ಪೀಲ್ ಆಫ್ ಮಾಡ್ಕೊಳ್ತಾ ಇದ್ದೀನಿ. ಆಪಲ್ ಕಟ್ ಮಾಡೋ ಅಷ್ಟರೊಳಗೆ ಅದು ಮೈಕ್ರೋ ಓವನ್ ಅಲ್ಲಿ ಚಾಕ್ಲೇಟ್ ಕೂಡ ಮೆಲ್ಟ್ ಆಗಿತ್ತು. ಸೊ ಹಾಗಾಗಿ ಅದನ್ನು ಕೂಡ ತೆಗೆದು, ನಿಮ್ಗೆ ಚಾಕ್ಲೇಟ್ ಅದು ಮೆಲ್ಟ್ ಆಗಿರಲ್ಲ ಅಂತ ಅನ್ಸುತ್ತೆ, ಬಟ್ ಒಂದ್ ಸ್ಪೂನ್ ತಗೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಎಲ್ಲ ಮೆಲ್ಟ್ ಆಗಿ ಹೋಗ್ಬಿಡುತ್ತೆ. ಈ 11 ಇಯರ್ಸ್ ಅಲ್ಲಿ ನಮ್ದು ತುಂಬಾನೇ ಅಪ್ಸ್ ಅಂಡ್ ಡೌನ್ಸ್ ಇದೆ. ಹಾಗೇನೆ ಲೈಕ್ ಮಧ್ಯದಲ್ಲಿ ನಾವು ಬ್ರೇಕಪ್ ಲೆವೆಲ್ ತನಕನೂ ಹೋಗಿ ಮಾತು ಸಹಿತ ಆಡ್ತಾ ಇರ್ಲಿಲ್ಲ. ಬಟ್ ಒನ್ ಪಾಯಿಂಟ್ ಆಫ್ ಟೈಮ್ ಅಲ್ಲಿ ಇಬ್ರಿಗೂ ರಿಯಲೈಸ್ ಆಯ್ತು, ಓಕೆ ಹಿ ಇಸ್ ದ ಪರ್ಸನ್ ಫಾರ್ ಮಿ ಅಂಡ್ ಐ ಆಮ್ ದ ಪರ್ಸನ್ ಫಾರ್ ಹಿಮ್ ಅಂತ ಹೇಳಿ. ನಂತರ ಇಬ್ರು ಕಂಟಿನ್ಯೂ ಮಾಡಿದ್ವಿ. ಈ ಒಂದು ರಿಲೇಶನ್ಶಿಪ್ ವರ್ಕ್ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಅದಕ್ಕೆ ಅದ್ರದ್ದೇ ಆದಂತ ಒಂದ್ ಸ್ವಲ್ಪ ಟೈಮ್ ಕೊಡಿ, ಆವಾಗ ನಿಮ್ಗೆ ರಿಯಲೈಸ್ ಆಗುತ್ತೆ ಹೇಗೆ ನಾವು ಆ ಪರ್ಸನ್ ಇಂದ ದೂರ ಇರಕ್ ಆಗುತ್ತಾ ಅಥವಾ ಇಲ್ಲ ಅಂತ ಹೇಳಿ. ಇನ್ನ ನಾನು ಆಪಲ್ ನ ಕಟ್ ಮಾಡ್ಕೊಂಡಿದ್ನಲ್ಲ, ಅದನ್ನ ಒಂದ್ ಸ್ವಲ್ಪ ನೀರಿಗೆ ಹಾಕಿ ಒಂದು 2 minutes ನಾನು ಬಾಯ್ಲ್ ಮಾಡ್ಕೊಳಕ್ ಇಟ್ಕೊಳ್ತಾ ಇದ್ದೀನಿ. ಅಷ್ಟರೊಳಗೆ ಚಾಕ್ಲೇಟ್ ಕೂಡ ತಣ್ಣಗಾಗಿತ್ತು. ಮತ್ತೆ ಆಪಲ್ ನ ನಾನು ಅದು 2 minutes ಬಾಯ್ಲ್ ಆದ ನಂತರ ನಾನು ಸ್ವಲ್ಪ ತಣ್ಣೀರಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡು ಅದು ಕೂಡ ತಣ್ಣಗಾದ್ಮೇಲೆ ಒಂದು ಬ್ಲೆಂಡರ್ ಗೆ ಹಾಕೊಂಡು ಅದಕ್ಕೆ ಮೆಲ್ಟೆಡ್ ಚಾಕ್ಲೇಟ್ ನ ಹಾಕೊಂಡು ಚೆನ್ನಾಗಿ ಸ್ವಲ್ಪ ಬ್ಲೆಂಡ್ ಮಾಡ್ಕೊಂಡ ನಂತರ ಸ್ವಲ್ಪ ವೆನಿಲಾ ಎಸೆನ್ಸ್ ಮತ್ತೆ ಅದಕ್ಕೆ 1 ರಿಂದ 1.5 tablespoon ಆಗುವಷ್ಟು ಹನಿನ ಹಾಕೊಂಡು ಚೆನ್ನಾಗಿ ಮತ್ತೆ ಬ್ಲೆಂಡ್ ಮಾಡ್ಕೊಳ್ಬೇಕಾಗುತ್ತೆ. ನಂತರ ಅದನ್ನ ಯಾವ್ದಾದ್ರು ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡು ಇದನ್ನು ಕೂಡ ಒಂದು 3 to 4 hours ನಾವು ರೆಫ್ರಿಜರೇಟ್ ಮಾಡ್ಕೊಂಡ್ರೆ ಸಾಕಾಗುತ್ತೆ. ಈ ಚಾಕ್ಲೇಟ್ ಮೂಸ್ ಕೇಕ್ ರೆಡಿ ಆಗಿರುತ್ತೆ. ತುಂಬಾ ಈಸಿ ಕೂಡ ಹೌದು. ನಂತರ ಪೆಪ್ಪರ್ ಚಿಕನ್ಗೂ ನಾನು ರೆಡಿ ಮಾಡ್ಕೊಳ್ತಾ ಇದ್ದೆ. ಫಸ್ಟ್ ನಾನು ಕಾಳ್ಮೆಣಸು, ಜೀರಿಗೆ, ಸೋಂಪು ಮತ್ತೆ ಒಂದ್ ಸ್ವಲ್ಪ ಧನಿಯಾ ಬೀಜನ ಇದಿಷ್ಟನ್ನು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ನಂತರ ಅದನ್ನ ಒಂದು ಬ್ಲೆಂಡರ್ ಗೆ ಹಾಕೊಂಡು ಚೆನ್ನಾಗಿ ಪುಡಿ ಮಾಡ್ಕೊಂಡ್ರೆ ಈ ಪುಡಿ ರೆಡಿ ಆಗಿರುತ್ತೆ. ನೆಕ್ಸ್ಟ್ ಒಂದ್ ಕಡಾಯಿಗೆ ಎಣ್ಣೆ ಹಾಕೊಂಡು ಅದು ಬಿಸಿ ಆದ ನಂತರ ಸ್ವಲ್ಪ ಹಸಿರು ಮೆಣಸಿನಕಾಯಿ, ಕರ್ಬೇವಿನ ಸೊಪ್ಪನ್ನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ನಂತರ ನಾನಿಲ್ಲಿ ಒಂದು ಮೀಡಿಯಂ ಸೈಜ್ ಆಗೋ ಅಷ್ಟು ಈರುಳ್ಳಿನ ತಗೊಂಡಿದ್ದೀನಿ. ಅದನ್ನ ಚೆನ್ನಾಗಿ ಸಣ್ಣಾಗಿ ಕಟ್ ಮಾಡ್ಕೊಂಡು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಇದೆಲ್ಲ ಫ್ರೈ ಆದ ನಂತರ ವಾಶ್ ಮಾಡಿರುವಂತ ಚಿಕನ್ ಅನ್ನ ಹಾಕಿ ಅದನ್ನು ಕೂಡ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಈ ಚಿಕನ್ ಅನ್ನ ಹಾಕಿದಾಗ ಸ್ವಲ್ಪ ಅದಕ್ಕೆ ಅರಿಶಿನ ಪೌಡರ್ ಮತ್ತೆ ಉಪ್ಪನ್ನ ಹಾಕೊಂಡು ಫ್ರೈ ಮಾಡ್ಕೊಂಡ್ರೆ ಅದ್ರ ಚಿಕನ್ ಅಲ್ಲಿ ನೀರು ಕೂಡ ಬಿಡುತ್ತೆ ಮತ್ತೆ ಅದ್ರದ್ದು ಹಸಿ ವಾಸನೆ ಅನ್ನೋದು ಏನಿರುತ್ತೆ ಅದು ಕೂಡ ಹೋಗುತ್ತೆ. ಇದೆಲ್ಲ ಫ್ರೈ ಮಾಡ್ಕೊಂಡಾದ ನಂತರ ನಾನು ಈ ಟೈಮ್ ನಲ್ಲೇನೆ 1 ರಿಂದ 2 tablespoon ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನ ಹಾಕೊಳ್ತೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ ನಂತರ ನಾನು ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಅದ್ರಲ್ಲೇನೆ ಚಿಕನ್ ಕೂಡ ಬಾಯ್ಲ್ ಆಗ್ಲಿಕ್ಕೆ ಬಿಡ್ತೀನಿ. ಫಸ್ಟ್ ನಾನು ಯಾವುದೇ ತರ ನೀರನ್ನ ಹಾಕೋದಿಲ್ಲ, ಅದೆಲ್ಲ ಚೆನ್ನಾಗಿ ನೀರೆಲ್ಲ ಬಿಟ್ಟಾದ ನಂತರ ಮತ್ತೆ ನಾನು ಅದಕ್ಕೆ ನೀರ್ ಹಾಕೊಳ್ತೀನಿ. ಅದೇ ನೀರಿನಲ್ಲಿ ಬಾಯ್ಲ್ ಮಾಡ್ಕೊಳ್ತೀವಿ ಅಂತ ಹೇಳಿದ್ರೆ ಚಿಕನ್ ಕೂಡ ಹಾರ್ಡ್ ಆಗುತ್ತೆ. ಹಾಗಾಗಿ ಚಿಕನ್ ಎಲ್ಲ ನಂತರ ಚೆನ್ನಾಗಿ ಬೆಂದಾಗಿದೆ ಅನ್ನುವಾಗ ಲಾಸ್ಟಿಗೆ ಫ್ರೈ ಮಾಡ್ಕೊಂಡಿರ್ತೀವಲ್ಲ, ಅದನ್ನ ಪುಡಿ ಮಾಡ್ಕೊಂಡಿರ್ತೀವಲ್ಲ, ಆ ಪೌಡರ್ನ ಹಾಕಿ 1 ರಿಂದ 1.5 tablespoon ಪೌಡರ್ನ ಹಾಕೊಂಡ್ರೆ ಈ ಪೆಪ್ಪರ್ ಚಿಕನ್ ರೆಡಿ ಆಗಿರುತ್ತೆ. ಲಾಸ್ಟಿಗೆ ಒಂದ್ ಸ್ವಲ್ಪ ನಿಂಬೆ ಹಣ್ಣಿನ ರಸ ಅಂದ್ರೆ ಫಸ್ಟ್ ಗ್ಯಾಸ್ ನ ಆಫ್ ಮಾಡ್ಕೊಂಡು ಅದಾದ ನಂತರ ನಿಂಬೆ ಹಣ್ಣಿನ ರಸ, ಕೊತ್ತಂಬರಿ ಸೊಪ್ಪನ್ನ ಹಾಕಿದ್ರೆ ಈ ಪೆಪ್ಪರ್ ಚಿಕನ್ ರೆಡಿ ಆಗಿರುತ್ತೆ. ನೆಕ್ಸ್ಟ್ ಚಿಕನ್ ಗ್ರೇವಿ ಮಾಡೋಣ ಅಂತ ಹೇಳಿ ಒಂದು ಬಾಣಲಿಗೆ ಎಣ್ಣೆ ಹಾಕೊಂಡು ಅದು ಚೆನ್ನಾಗಿ ಬಿಸಿ ಆದ ನಂತರ ಹಸಿರು ಮೆಣಸಿನಕಾಯಿ, ಜೀರಿಗೆನ ಹಾಕೊಂಡು
ಸ್ವಲ್ಪ ಪೇಸ್ಟ್ ಅಂದ್ರೆ ಈರುಳ್ಳಿನ ತುಂಬಾನು ಪೇಸ್ಟ್ ಮಾಡ್ಕೊಂಡಿರ್ಬಾರ್ದು ಅಥವಾ ತುಂಬಾನು ದಪ್ಪ ದಪ್ಪ ಇರಬಾರ್ದು, ಸ್ವಲ್ಪ ಮೀಡಿಯಂ ಪೇಸ್ಟ್ ಮಾಡ್ಕೊಂಡಿದೀನಿ. ಈ ಈರುಳ್ಳಿನ ಹಾಕೊಂಡು ನಾವು ಚೆನ್ನಾಗಿ ಅದನ್ನ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಈರುಳ್ಳಿನಲ್ಲಿರೋ ಹಸಿ ವಾಸನೆ ಎಲ್ಲ ಚೆನ್ನಾಗಿ ಹೋಗ್ಬೇಕು, ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ನಾವು. ನಂತರ 1.5 ಟೇಬಲ್ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನ ಹಾಕೊಂಡು ಅದ್ರದ್ದು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ನಾವ್ ಏನೇ ಅಡ್ಗೆ ಮಾಡ್ಬೇಕಾದ್ರೂ ನಾವ್ ಏನು ರಾ ಸ್ಪೈಸಸ್ ಆಗಿರ್ಬೋದು ಅಥವಾ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನೋದು ಹಾಕ್ತಿವಿ, ಅದನ್ನ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ನೆಕ್ಸ್ಟ್ ಇನ್ನ ಟೊಮೊಟೊ ಕ್ಯಾಜು ಪೇಸ್ಟ್ ಮಾಡ್ಕೊಳ್ಳೋಣ ಅಂತ ಹೇಳಿ ಒಂದು ಗ್ರೈಂಡರ್ಗೆ ಟೊಮೊಟೊ ಮತ್ತೆ ಕ್ಯಾಜು ಹಾಕಿ ಚೆನ್ನಾಗಿ ಫೈನ್ ಪೇಸ್ಟ್ ಮಾಡ್ಕೊಳ್ಬೇಕಾಗುತ್ತೆ. ನಾನು ಕ್ಯಾಜುನ ಒಂದು 1/2 ಅವರ್ ಮುಂಚೆನೆ ನೆನೆ ಹಾಕಿಟ್ಟಿದ್ದೆ, ಯಾಕಂತ ಹೇಳಿದ್ರೆ ಅದು ಇಲ್ಲಾಂದ್ರೆ ಗಟ್ಟಿ ಗಟ್ಟಿಯಾಗಿ ಹಾಗೇನೆ ಬ್ಲೆಂಡ್ ಆಗೋದಿಲ್ಲ. ಹಾಗಾಗಿ ಇನ್ನ ನೆಕ್ಸ್ಟ್ ಶುಂಠಿ ಮತ್ತೆ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿರುತ್ತಲ್ಲ, ಅದಕ್ಕೆ ಚಿಕನ್ ಹಾಕೊಂಡು ಉಪ್ಪು ಅರಿಶಿನ ಪೌಡರ್ನ ಹಾಕೊಂಡು ಅದು ಕೂಡ ಚೆನ್ನಾಗಿ ನೀರ್ ಬಿಡ್ಬೇಕು. ಅಲ್ಲಿವರೆಗೂ ನಾವು ಚಿಕನ್ ನ ಬೇಯಿಸ್ಕೊಳ್ಬೇಕಾಗುತ್ತೆ. ಇನ್ನ ಈ ಚಿಕನ್ ಅಲ್ಲಿ ನೀರ್ ಬಿಟ್ಟಾದ ನಂತರ ಅದಕ್ಕೆ 2-3 ಟೇಬಲ್ ಸ್ಪೂನ್ ಆಗುವಷ್ಟು ಖಾರದ ಪೌಡರು, 1-1.5 ಟೇಬಲ್ ಸ್ಪೂನ್ ಆಗುವಷ್ಟು ಧನಿಯಾ ಪೌಡರು ಮತ್ತೆ ಸ್ವಲ್ಪ ಚಿಕನ್ ಮಸಾಲ, ನಾನು ತೇಜು ಚಿಕನ್ ಮಸಾಲಾನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಗೆ ಗ್ರೇವಿ ಸ್ವಲ್ಪ ಕಮ್ಮಿನೇ ಇರ್ಲಿ ಅಂತ ಹೇಳಿದ್ರೆ ಈರುಳ್ಳಿನ ನೀವು ಹಾಗೇನೆ ಕಟ್ ಮಾಡಿ ಹಾಕೊಳ್ಬಹುದು. ನಾನಿಲ್ಲಿ ಸ್ವಲ್ಪ ಗ್ರೇವಿ ಜಾಸ್ತಿ ಬೇಕಿತ್ತು ಅಂತ ಹೇಳಿ ಈರುಳ್ಳಿನ ಪೇಸ್ಟ್ ಮಾಡಿ ಹಾಕೊಳ್ತಾ ಇದ್ದೀನಿ ಅಷ್ಟೇನೆ. ಈ ಪುಡಿ ಎಲ್ಲ ಹಾಕಿದ ನಂತರ ನಾವು ಚಿಕನ್ ಅನ್ನ ಒಂದು 3 to 4 ಮಿನಿಟ್ಸ್ ಬಾಯ್ಲ್ ಮಾಡ್ಕೊಳ್ಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಚಿಕನ್ ಅಲ್ಲಿ ಉಪ್ಪು ಖಾರ ಈ ಟೈಮ್ ನಲ್ಲೇನೆ ಚೆನ್ನಾಗಿ ಇಟ್ಕೊಳ್ಬೇಕಾಗುತ್ತೆ. ಹಾಗಾಗಿ ಇದೆಲ್ಲ ಚೆನ್ನಾಗಿ ಬಾಯ್ಲ್ ಆದ ನಂತರ ನಾನು ಪೇಸ್ಟ್ ಮಾಡ್ಕೊಂಡಿರೋ ಅಂತ ಕ್ಯಾಜು ಮತ್ತೆ ಟೊಮೊಟೊ ಪೇಸ್ಟ್ ನ ಹಾಕೊಳ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ನೀರ್ ಹಾಕೊಂಡು ಈ ಟೈಮಲ್ಲಿ ಎಷ್ಟು ಬೇಕೋ ಅಷ್ಟು ಗ್ರೇವಿಗೆ ನೀರ್ ಹಾಕೊಳ್ಬೇಕಾಗುತ್ತೆ. ನೀರೆಲ್ಲ ಚೆನ್ನಾಗಿ ಬಾಯ್ಲ್ ಆದ ನಂತರ ಅದು ಕುದಿ ಬಂದಾದ ನಂತರ ಅದಕ್ಕೆ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡ್ರೆ ಈ ಒಂದು ಚಿಕನ್ ಗ್ರೇವಿ ರೆಡಿ ಆಗಿರುತ್ತೆ. ನಿಜವಾಗ್ಲೂ ಹೇಳ್ತೀನಿ, ಫಸ್ಟ್ ಟೈಮ್ ನಾನು ಈ ರೀತಿ ಚಿಕನ್ ಗ್ರೇವಿ ಮಾಡಿದ್ದು. ಟೇಸ್ಟ್ ಮಾತ್ರ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿ ಬಂದಿತ್ತು. ಇನ್ನ ಇಷ್ಟರೊಳಗಡೆನೆ ಆಲ್ರೆಡಿ ತುಂಬಾ ಲೇಟ್ ಆಗ್ಬಿಟ್ಟಿತ್ತು. ನಮ್ಮ ಮನೆಯಲ್ಲಿ 7:30 8 ಗಂಟೆ ಒಳಗಡೆ ಊಟ ಮಾಡ್ತೀವಿ, ಬಟ್ ಇವತ್ತು ಸ್ವಲ್ಪ ಲೇಟೇ ಆಗ್ಬಿಡ್ತು. ನಾನ್ ಅಡ್ಗೆ ಮಾಡಕ್ ಸ್ಟಾರ್ಟ್ ಮಾಡಿದ್ದೆ 5:30 ಮೇಲೆ, ಹಾಗಾಗಿ ಇವತ್ತು ಊಟ ಮಾಡೋ ಅಷ್ಟ್ರೊಳಗೆ 9:30 ಆಗೇ ಬಿಡ್ತು. ಈಗ ನಾನ್ ಮಾಡ್ಕೊಳ್ಳೋಕೆ ನಾನು ಫಸ್ಟೇನೆ ಮೈದಾ ಎಲ್ಲ ಹಾಕಿ ಕಲ್ಸಿಟ್ಟಿದ್ನಲ್ಲ, ಅದು ಚೆನ್ನಾಗಿ ನೆಂದಿತ್ತು ಹಿಟ್ಟು. ಅದನ್ನ ಈಗ ನಾನು ಇಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ಏನಿಲ್ಲ, ಸಣ್ಣ ಸಣ್ಣದಾಗಿ ಉಂಡೆನ ಮಾಡ್ಕೊಂಡು ಅದನ್ನ ಸ್ವಲ್ಪ ಲಟ್ಟಿಸ್ಕೊಳ್ಬೇಕಾಗುತ್ತೆ. ನೀವು ಚಪಾತಿ ಲಟ್ಟಿಸ್ಕೊಂಡಾಗಿ ರೌಂಡ್ ಆಗಾದ್ರೂ ಲಟ್ಟಿಸ್ಕೋಬಹುದು, ಅಥವಾ ನೀವು ಹೋಟೆಲ್ ಸ್ಟೈಲ್ ನಲ್ಲೇನೆ ಉದ್ದುದ್ದ ಮಾಡ್ತೀವಲ್ಲ, ನಾನು ಆ ರೀತಿನಾದ್ರೂ ಲಟ್ಟಿಸ್ಕೊಳ್ಬಹುದು. ನಾನಿಲ್ಲಿ ಟಾಪಿಂಗ್ಸ್ ಗೆ ಸಬ್ಜಾ ಸೀಡ್ಸ್ ಅಂಡ್ ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ತಾ ಇದ್ದೀನಿ. ನಿಮ್ಗೆ ಯಾವ್ದು ಟಾಪಿಂಗ್ಸ್ ಇಷ್ಟ ಬರುತ್ತೆ, ಗಾರ್ಲಿಕ್ ಆಗಿರ್ಬೋದು ಅಥವಾ ಬೇರೆ ಏನ್ ಟಾಪಿಂಗ್ಸ್ ಬೇಕಾದ್ರೂ ನೀವು ಹಾಕೊಳ್ಬಹುದು. ನೆಕ್ಸ್ಟ್ ಆ ರೋಟಿ ಹಿಂದೆ ನಾನು ಒಂದು ಬ್ರಷ್ ನಲ್ಲಿ ನೀರನ್ನ ಹಾಕೊಳ್ತಾ ಇದ್ದೀನಿ. ನೀವು ನಾನ್ ನ ಮಾಡ್ಕೊಳ್ತೀನಿ ಅಂತ ಹೇಳಿದ್ರೆ ನಾನ್ ಸ್ಟಿಕ್ ತವಾನ ಯೂಸ್ ಮಾಡ್ಕೊಳಕ್ ಆಗೋದಿಲ್ಲ, ಐರನ್ ತವಾನ ಯೂಸ್ ಮಾಡ್ಕೊಳ್ಬೇಕಾಗುತ್ತೆ. ನೆಕ್ಸ್ಟ್ ರೋಟಿನ 2 ಸೈಡ್ ನಾನು ತವಾ ಮೇಲೆನೆ ಬೇಯಿಸ್ಕೊಳ್ತೀನಿ. ಒಂದ್ ಸೈಡ್ ತವಾ ಮೇಲೆ, ಇನ್ನೊಂದ್ ಸೈಡ್ ಗ್ಯಾಸ್ ಮೇಲೆ ಬೇಯಿಸ್ಕೊಳ್ತಾರೆ. ನನ್ಗೆ ಆ ರೀತಿ ಬೇಯಿಸ್ಕೊಳ್ಳೋದು ಇಷ್ಟ ಆಗೋದಿಲ್ಲ. ಹಾಗಾಗಿ ನೆಕ್ಸ್ಟ್ ನಾನು ಆ ನಾನ್ ಮೇಲೆ ಬಟರ್ ನಾನು ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ಈ ಬಟರ್ ನಾನ್ ಅಂತೂ ನಿಜವಾಗ್ಲೂ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು. ಎಲ್ಲದೂ ಕೂಡ ಊಟ ರೆಡಿ ಮಾಡಿ ಆಗಿತ್ತು. ಅಷ್ಟರೊಳಗೆ ನನ್ನ ಹಸ್ಬೆಂಡ್ ಫ್ರೆಂಡ್ ಕೂಡ ಕೇಕ್ ತಗೊಂಡ್ ಬಂದಿದ್ರು. ಹಾಗಾಗಿ ನಾನ್ ಮಾಡಿದ ಚಾಕ್ಲೇಟ್ ಮೂಸ್ ಕೇಕ್ ಹಾಗೇನೆ ಬ್ಯಾಲೆನ್ಸ್ ಆಗ್ಬಿಡ್ತು. ಇನ್ನ ಕೇಕ್ ಎಲ್ಲ ಕಟ್ ಮಾಡಿ ಆಯ್ತು. 11 years ಆಫ್ ಟುಗೆದರ್ನೆಸ್ ಆಸ್ ಅ ಲವ್ ಕಪಲ್, ನಾಟ್ ಅ ಮ್ಯಾರಿಡ್ ಕಪಲ್. ನಾವು ಮದ್ವೆ ಆಗಿ ಇನ್ನು 11 years ಆಗಿಲ್ಲ ಅಂತ ಅದನ್ನೇ ಹೇಳ್ತಾ ಇದ್ದೆ. ಇನ್ನು ಈ ಕೇಕೇನೆ ತುಂಬಾ ಅಂದ್ರೆ ತುಂಬಾನೇ ಸ್ವೀಟ್ ಆಗ್ಬಿಟ್ಟಿತ್ತು. ಮತ್ತೆ ನಾನ್ ಮಾಡಿದ ಕೇಕ್ ಹಾಗೇನೆ ವೇಸ್ಟ್ ಆಗ್ತಾ ಇತ್ತು. ಬಟ್ ನಾನು ಪ್ರೀತಿಯಿಂದ ಮಾಡಿದೀನಿ ಅಂತ ಹೇಳಿ ನನ್ನ ಹಸ್ಬೆಂಡ್ 1 ಸ್ಪೂನ್ ತಿನ್ಸು ಸಾಕು ಅಂತ ಹೇಳಿದ್ರು. ಸ್ವಲ್ಪನೇ ತಿನ್ನಿಸ್ತಾ ಇದ್ದೆ. ಅವ್ರಿಗೆ ನಾನು ಮಾಡೋ ಎಲ್ಲಾ ಅಡ್ಗೆನೂ ಇಷ್ಟ ಆಗುತ್ತೆ, ಬಟ್ ಅವ್ರ ಫ್ರೆಂಡ್ ಇದ್ರು ಅಂತ ಹೇಳ್ಬಿಟ್ಟು ನನ್ ಕಾಲ್ ಎಳಿತಾ ಇದ್ರು. ಹಾಗೇನೆ ಅಷ್ಟೇನೆ. ಕೇಕ್ ಕೂಡ ಇಷ್ಟ ಆಯ್ತು, ಬಟ್ ಚಾಕ್ಲೇಟ್ ಫ್ಲೇವರ್ ಸ್ವಲ್ಪ ಜಾಸ್ತಿ ಆಯ್ತು ಅಂತ ಹೇಳ್ತಾ ಇದ್ರು. ಇನ್ನ ಊಟನೂ ಎಲ್ಲ ತುಂಬಾ ಚೆನ್ನಾಗಿತ್ತು. ನನ್ನ ಹಸ್ಬೆಂಡ್ ಫ್ರೆಂಡ್ ಬಂದಿದ್ರಲ್ಲ, ಅವರು ಕೂಡ ಊಟ ತುಂಬಾ ಚೆನ್ನಾಗಿದೆ ಸಿಸ್ಟರ್ ಅಂತ ಹೇಳ್ತಾ ಇದ್ರು. ಈ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್, ಬಾಯ್. ಅಯ್ಯೋ